ವಿಜಯಪುರ ಜಿಲ್ಲೆಯ ಇಂಡಿ ಪಟ್ಟಣದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 134ನೇ ಜಯಂತ್ಯೋತ್ಸವ ಅದ್ದೂರಿಯಾಗಿ ಜರುಗಿತು. ಪಟ್ಟಣದ ಪ್ರವಾಸಿ ಮಂದಿರದಿಂದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಸರ್ಕಲ್ವರೆಗೆ ಅತಿ ವಿಜೃಂಭಣೆಯಿಂದ ಮೆರವಣಿಗೆ ಜರುಗಿತು. ಇಂಡಿ ಉಪವಿಭಾಗಾಧಿಕಾರಿಗಳಾದ ಶ್ರೀಮತಿ ಅನುರಾಧ ವಸ್ತ್ರದ, ತಹಶೀಲ್ದಾರರಾದ ಬಿಎಸ್ ಕಡಕಪಾವಿ, ಸಮಾಜ ಕಲ್ಯಾಣ ಅಧಿಕಾರಿಗಳಾದ ಉಮೇಶ್ ಲಮಾಣಿ, ತಾಲೂಕು ಪಂಚಾಯಿತಿ ಅಧಿಕಾರಿಗಳಾದ ನಂದೀಪ ರಾಥೋಡ್, ಪುರಸಭೆ ಮುಖ್ಯಾಧಿಕಾರಿಗಳಾದ ಶಿವಾನಂದ ಪೂಜಾರಿ, ಸಿಪಿಐ ಪ್ರದೀಪ್ ಉಬ್ಬಿಶೆ, ಶಾಸಕರ ಸುಪುತ್ರ ವಿಠಲ್ಗೌಡ ಪಾಟೀಲ್, ಪ್ರಶಾಂತ್ ಕಾಳೆ, ವಿನಾಯಕ ಗುಣಸಾಗರ, ಬಾಬು ಗುಡಮಿ, ಭೀಮಾಶಂಕರ ಮೂರುಮನ, ಧರ್ಮರಾಯ ಸಾಲೂಟಗಿ, ಪರಶುರಾಮ ಭಾವಿಕಟ್ಟಿ, ರಮೇಶ ನಿಂಬಾಳಕರ ಹಾಗೂ ದಲಿತ ಸಂಘಟನೆಗಳ ಮುಖಂಡರು ಹಾಗೂ ಅನೇಕ ಗ್ರಾಮಸ್ಥರು ಸಾವಿರಾರು ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ರು. ವರದಿ ನಿತೀಶ್ ತಳಕೇರಿ. ಇವು ಅಂಬೇಡ್ಕರ್ ಅವರ ಜೀವನದೊಳಗೆ ಅಳವಡಿಸಿಕೊಂಡಿದ್ರು. ಆ ಮಂತ್ರಗಳನ್ನು ಕೂಡ ನಾವು ವಿದ್ಯಾರ್ಥಿಗಳಾದ ನಾವು, ಶಿಕ್ಷಕರಾದ ನಾವು, ಅಥವಾ ಇನ್ನಾವುದೇ ಇಲಾಖೆಯಲ್ಲಿ ಕೆಲಸ ಮಾಡತಕ್ಕಂತಹ ನಾವುಗಳು ಚಾಚೂ ತಪ್ಪದೆ ಪುಸ್ತಕ ಪ್ರೇಮಿಗಳಾಗಿ ಮನೆಯಲ್ಲಿ ಒಂದು ಪುಟ್ಟ ಗ್ರಂಥಾಲಯವನ್ನು ಇಟ್ಟುಕೊಂಡು ವಿವಿಧ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತಹ ಗ್ರಂಥಗಳನ್ನು ಅಧ್ಯಯನ ಮಾಡಿ ಅವರ ಹಾಗೆ ಸ್ವಲ್ಪವಾದರೂ ಜ್ಞಾನ ನಾವು ಗಳಿಸಿಕೊಂಡಿದ್ದೇ ಆದ್ರೆ, ಜ್ಞಾನ ಪಿಪಾಸಿಗಳಾದ್ರ, ಜ್ಞಾನದಾಹಿಗಳಾದ್ರ ಅಂಬೇಡ್ಕರ್ ಜಯಂತಿ ಸಾರ್ಥಕ. ಅಂಬೇಡ್ಕರ್ ಅವರಿಗೆ ಹೇಳಿ ಮಾಡಿಸಿದಂತಹ ಒಂದು ಅಲ್ಲಮ ಪ್ರಭುವಿನ ವಚನ. ನಮ್ಮ ಇಂಡಿ ತಾಲೂಕಿನ ಮಾನ್ಯ ಉಪವಿಭಾಗಾಧಿಕಾರಿ ಮತ್ತು ವಿಭಾಗೀಯ ಇಂಡಿ ಶ್ರೀಮತಿ ಅನುರಾಧ ವಸ್ತ್ರ ಮೇಡಮ್ ಅವರ ವೇದಿಕೆ ಮೇಲೆ ಆಶ್ರಯಿಸಿರ್ತಕ್ಕಂಥ ಎಲ್ಲ ಸರ್ವಗಣ್ಯ ಮಾನ್ಯರು ಆ ಒಂದು ಕಾರ್ಯಕ್ರಮವನ್ನ ಜ್ಯೋತಿಯನ್ನ ಬೆಳೆಸುವ ಮೂಲಕ ಕಾರ್ಯಕ್ರಮವನ್ನ ಉದ್ಘಾಟನೆಯನ್ನ ಮಾಡ್ತಾ ಇದ್ದಾರೆ. ಭಾರತದ ಜನಗಳಾದ ನಾವು ಭಾರತವನ್ನು ಒಂದು ಸಾರ್ವಭೌಮ, ಸಮಾಜವಾದಿ, ಸರ್ವಧರ್ಮ, ಸಮಭಾವದ, ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿ ರಚಿಸಲು ಮತ್ತು ಅದರ ಸಮಸ್ತ ನಾಗರಿಕರಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯ, ವಿಚಾರ, ಅಭಿವ್ಯಕ್ತಿ, ವಿಶ್ವಾಸ, ಧರ್ಮಶ್ರದ್ಧೆ ಮತ್ತು ಉಪಾಸನಾ ಸ್ವಾತಂತ್ರ್ಯ, ಸ್ಥಾನಮಾನ ಹಾಗೂ ಅವಕಾಶ ಸಮಾನತೆ ದೊರೆಯುವಂತೆ ಮಾಡಲು ಮತ್ತು ವ್ಯಕ್ತಿ ಗೌರವವನ್ನು, ರಾಷ್ಟ್ರದ ಏಕತೆಯನ್ನು ಹಾಗೂ ಅಖಂಡತೆಯನ್ನು ಸುನಿಶ್ಚಿತಗೊಳಿಸಿ ಅವರಲ್ಲಿ ಭ್ರಾತೃಭಾವನೆಯನ್ನು ವೃದ್ಧಿಗೊಳಿಸಲು ಶ್ರದ್ಧಾಪೂರ್ವಕ ಸಂಕಲ್ಪ ಮಾಡಿದರಾಗಿ ನಮ್ಮ ಸಂವಿಧಾನದ ಸಭೆಯಲ್ಲಿ 1940ನೇ ಇಸ್ವಿ ನವೆಂಬರ್ ತಿಂಗಳ 26ನೇ ತಾರೀಕಾದ